ಕಾವ್ಯದ ನಿಲುವು ನಂದು. ಕಾವ್ಯ ಮೀಮಾಂಸೆ ಬಲ್ಲಾದ ಬಗ್ಗೆ ಬರೆದಿರುವಂತಹ ಸಿದ್ಧರುದ್ರಪ್ಪನವರು ಅದನ್ನು ಯಾಕೆಲ್ಲ ಪ್ರತಿಕ್ರಿಯಾತ್ಮಕ ಕೊಟ್ಟು ಇನ್ನೊಬ್ಬರು ಉತ್ತರ ಕೊಡೋಕ್ಕೆ ಹೋಗ್ತಾರೆ. ಇವರು ಯಾಳಕ್ಕಾದವ್ರೆ ಒಳಗಡೆ ಬರೀ ಬರೆದ ಅವರು ದತ್ತ. ಆದರೆ ದತ್ತ ಪ್ರಾಮಾಣಿಕವಾಗಿ ಇದು ಮಾಡಿದ್ದಾರೆ ಪಾಪ. ಇದು ಅವರ 100ನೇ ವರ್ಷದ ವರ್ಷ ಇದು. ಅದಕ್ಕೆ ಅಂತ ಹೇಳಿ ಏನಪ್ಪ, ಮುಂದೆಯೂ ಬೇಕು ಕಾವ್ಯ, ಮುಂದೆಯೂ ಬೇಕು ಕಾವ್ಯ ನಿಜ, ಜೊತೆಗಿರಿಸಿಕೋ ಋತಸತ್ಯ ಶಕ್ತಿಯನ್ನು, ಎಚ್ಚರ ಮಂದೆ ಕುರಿಯನ್ನಲ್ಲ, ಕಾಡು ತೊರೆದು ನಾಡಿಗೆ ಬಂದ ಪಟ್ಟೆ ಹುಲಿಯನ್ನಲ್ಲ, ಅಮಾಯಕರು ಅಸಹಾಯಕರನ್ನು ಸ್ವಲ್ಪ ಅತ್ತ ಬಿಡು, ಕೃಷ್ಣ ಶಕ್ತಿಯ ಜೊತೆಗೆ ರುದ್ರಶಕ್ತಿಯ ಸಮನ್ವಯ ತರ್ತೀಯ ನೋಡು, ಕೃಷ್ಣ ಶಕ್ತಿಯ ಜೊತೆಗೆ ರುದ್ರಶಕ್ತಿಯ ಸಮನ್ವಯ ತರುತ್ತೀಯ ನೋಡು. ಇದ್ಯಾವುದೂ ಬೇಡವೆಂದರೆ ನಿನಗೆ ಕರೆದು ಬಿಡು ಗಾಂಧಿಯನ್ನು, ಇದ್ಯಾವುದೂ ಬೇಡವೆಂದರೆ ನಿನಗೆ ಕರೆದು ಬಿಡು ಗಾಂಧಿಯನ್ನು, ಬೇರೆ ಪರ್ಯಾಯವಿಲ್ಲವಣ್ಣ. ಮುಂದೆಯೂ ಬೇಕು ನಮಗೆ ಕಾವ್ಯ ತಿವಿಯುವುದಕ್ಕಲ್ಲ ತಿದ್ದುವುದಕ್ಕೆ, ಮುಂದೆಯೂ ಬೇಕು ನಮಗೆ ಕಾವ್ಯ ತಿವಿಯುವುದಕ್ಕಲ್ಲ ತಿದ್ದುವುದಕ್ಕೆ. ಖಡ್ಗವಾಗುವುದು ಬೇಡ ಕಾವ್ಯ, ಏಕೆಂದರೆ ಸವರಿದರೆ ಮುಳ್ಳಿನ ಜೊತೆಗೆ ಹೂವು ಉದುರಿ ಹೋಗಬಹುದು ಅದಕ್ಕೆ. ಖಡ್ಗವಾಗುವುದು ಬೇಡ ಕಾವ್ಯ, ಏಕೆಂದರೆ ಸವರಿದರೆ ಮುಳ್ಳಿನ ಜೊತೆಗೆ ಹೂವು ಉದುರಿ ಹೋಗಬಹುದು ಅದಕ್ಕೆ. ಇಷ್ಟಕ್ಕೂ ಕಾದಾಟ ಬೇಕೇ ನಮ್ಮ ಒಳಗೆ, ನವೋದಯವೋ, ಇಷ್ಟಕ್ಕೂ ಕಾದಾಟ ಬೇಕೇ ನಮ್ಮ ಒಳಗೆ, ನವ್ಯೋದಯವೋ ಸರಿಯೇ ಹೋಗ. ಮತ್ತೆ ವಿಮರ್ಶಕರ ಗೈರು ಹಾಜರಿಯಲ್ಲಿ ತೀರ್ಮಾನವಾಗಲಿ ಮೊದಲಿಗೆ, ವಿಮರ್ಶಕರ ಗೈರು ಹಾಜರಿಯಲ್ಲಿ ತೀರ್ಮಾನವಾಗಲಿ ಮೊದಲಿಗೆ. ಪರಿಹಾರವೋ ಪರ್ಯಾಯವೋ ಬೇಕು, ನಿವಾರಿಸಿದರೆ ಸಾಕು ನೋ. ಪರಿಹಾರವೋ ಪರ್ಯಾಯವೋ ಬೇಕು, ನಿವಾರಿಸಿದರೆ ಸಾಕು ನೋ.